ಅವರ ಮೀಸಲಾತಿಯನ್ನು ನಾವು ಕಸಿಯಬಾರ್ದು ಅಂತೇಳಿ ಪ್ರತ್ಯೇಕವಾಗಿ ಸಂವಿಧಾನಾತ್ಮಕವಾಗಿ ನಮಗೆ 2D 2C ಒಕ್ಕಲಿಗ ಸಮಾಜದ ಅವರಲ್ಲಿರುವಂತ ಕೊಟ್ಟರು. ಇವತ್ತು 2D ಏರಿಯಾ ಕೊಡ್ರಿ, 2 ಏರಿಯಾ ಕೊಡಿಸ್ತೇನೆ ಅಂತಿದ್ರಲ್ಲ ನೀವು. ನಾವು ಮಾಡಿದಾಗ ನೀವೇನು ಹೇಳಿದ್ರಿ ಕಾಂಗ್ರೆಸ್ನವರು? ಇಲ್ಲ ನಾವು 2Aನೇ ಕೊಡಿಸ್ತೀವಿ ಅಂತಂದ್ರೆ ಈಗ ಕಪ್ಪುತ್ತೀರ ಭವನ ನಿಗಮ ತಗೊಂಡು ಊರ್ದ 15 ಕಿಲೋಮೀಟರ್ ಇವತ್ತು ಹೆಚ್ಕೊಂಡ್ರೆ ಆಯ್ತು. ಕೆಲಸ ಮಾಡ್ರಿ, ಇವತ್ತು ಹೆಚ್ಕೊಂಡು ಎಲ್ಲರೂ ಇವೆಲ್ಲ ನಾಟಕ ಕಂಪ್ನಿ ಬೇಡ ನಮಗ, ನಮಗ್ ಮೀಸಲಾತಿ ಕೊಡಿಸ್ತೇನೆ ಅಂತೆಲ್ಲ ಹೆಂಗ್ ಮಾತಾಡಿದ್ದಲ್ಲ ನಾನು ವಿಧಾನಸಭಾದಾಗ ಯಡಿಯೂರಪ್ಪಗೂ ಕೇಳಿದ್ದೆ. ಬೊಮ್ಮಾಯಿಯವ್ರ ಮನೆ ಮುಂದೆ ಹೋಗಿ ನಾವು ಉಪವಾಸ ಮಾಡೀವಿ. ಇಲ್ಲ ಶಿವಶಂಕರ್ ಅವ್ರು ಅದಾರ ಕಡೆಗೆ ಬೊಮ್ಮಾಯಿ ಎಲ್ಲಿಗೆ ಬರ್ತಂದ್ರೆ ಪಾಪ ಬೊಮ್ಮಾಯಿಯವ್ರ ಕಡೆಗೆ ಒಳ್ಳೆ ಮನುಷ್ಯ ಏನೋ ಮಾಡಿ ಕಡೆಗೆ ನಮ್ ದೊಡ್ಡ ಬೆನ್ನ ಹತ್ತಿ, ಯಾಕಂದ್ರೆ ಅಲ್ಲಿದ್ದು ಮುರ್ಕೊಂಡ್ರ ಅವ್ರ ಗುರುಗಳು ಮುರ್ಕೊಂಡು ನಮ್ 2D ಯಾಕಂದ್ರೆ ಮ್ಯಾಗಿಂದ ತಗೊಂಡ್ ಬಂದಿವಿ ನಾವು ಪರಮಾನು. ಅಮಿತ್ ಶಾ ಕಡೆ ತಂದು ಕೂಡ ಬೊಮ್ಮಾಯಿಯವ್ರು ಏನ್ ಹೇಳ್ಬಿಟ್ರು ಅವ್ರ ಗುರುಗಳಿಗೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರ, ಮ್ಯಾಗಿಂದ ನಾವು ಬಸವನಗೌಡ ಹೋಗಿ ಅಮಿತ್ ಶಾರ್ಗೆ ಹೇಳೋಣ, ಅವ್ರ ಕೈ ಮಾಡೇಬೇಕು ನೋಡಿ, ಅವ್ರಿಗೆ ನೋಟಿಫಿಕೇಶನ್ ಆಗ್ಬೇಕು. ನಡೀದಿಲ್ಲ ಬೊಮ್ಮಾಯಿ, ಮಿಸ್ಟರ್ ಬೊಮ್ಮಾಯಿ आज तक 11 बजे तक करना पड़ेगा. ठीक है सर. ಅಲ್ಲಿ ನಮ್ಮ ಕರ್ನಾಟಕ ಗಿರಾಕಿ ಬಿಟ್ಬಿಟ್ಟು ನಾವು ಮೋದಿ ಸುಮ್ಮನೆ ನಾನು ಕೇಳೋದು ಮಾಡಿದೆ. ಈ ಬೊಮ್ಮಾಯಿ ಅದಕ್ಕೆ ಅವನು ಸೋಲಿಸಲಕ್ಕೂ ರೊಕ್ಕ ಕಟ್ಟು ಕಳ್ಸದ, ನಾನು ಸೋಲಿಸಲಕ್ಕೂ ರೊಕ್ಕ ಕಟ್ಟು ಕಳ್ಸದ. ಯಾರ್ಯಾರನ್ನು ಕಳ್ಸಿದ್ ನೀನು ಲೋಕಸಭಾ ಮುಗಿಲಿ, ನಮ್ದು ಒಂದು ತಾಕತ್ತು ತೋರಿಸ್ತೀವಿ. ಕರ್ನಾಟಕದ ನಾವು ಲಿಂಗಾಯತ ಬಿಡುದಿಲ್ಲ, ನಾನ್ರು ಬಿಡುದಿಲ್ಲ. ಯಾರು ಬೇಕಾದ್ರೂ ಹೋಗಿ ಅಪ್ಸೆಟ್ ಆಗಿರ್ಬೇಕು. ನಾನ್ರು ಮನೆ ಹೇಳಿನೇ ರೈಲ್ವೆ ಹಳಿದಾಗೈತಿ, ಅವ್ರಿಗೆ ನಮಗೆ ನಮ್ದು ಹಳಿ ಹಿಂಗ, ಇವ್ರು ಅವ್ರ ಹಳಿ ಹಿಂಗ, ಇದೆಲ್ಲ ಕೊಡುದಿಲ್ಲ. ಇದು ಹೋಗಿ ನಾ ಎಂದು ಅಪ್ಪಾಜಿ ಅಂತ ಇವ್ರ ಮನ್ಯಾಗ ಹೋಗಿ ಸರೆಂಡರ್ ಆಗುವುದಿಲ್ಲ. ನೀವು ಹೊರಗೆ ಹಾಕುವಂಥದ್ದು ಎಲ್ಲಾ ಮಾಡಿದ್ವಿ, ನಾನು ಹೊರಗೆ ಬಿಜೆಪಿದಿಂದ ಹೊರಗೆ ಹಾಕೋದಿಲ್ಲ. ಹಾಕೋದಿದ್ರೆ ಯಾವಾಗ ಹಾಕ್ತಿದ್ರು. ಈಗ ಮತ್ತೆ ನಾ ಗಟ್ಟಿಯಾಗಿವಿ, ನೀವೆಲ್ಲಾ ಕೂಡಿ ನಮ್ ಗುರುಗಳು ಹೇಳ್ದಂಗ ಕೊನೆಯದೈತಿ. ಇನ್ನು ಎಷ್ಟು ದಿವಸ ನಗರಪುರವರು ಮೀಸಲಾತಿ ಘೋಷಣೆ ಮಾಡಬೇಕು. ನೀತಿ ಸಂಹಿತೆ ಬರೋಕ್ಕಿಂತ ಮೊದಲು 24 ತಾಸು ಮೊದಲು ಘೋಷಣೆ ಮಾಡಿ ಇಲ್ಲಿ ತಂದ್ರೆ ನಾ ದೇವ್ರ ಸಾಕ್ಷಿಯಾಗಿ, ಕೂಡಲ ಸಂಗಮನ ಸಾಕ್ಷಿಯಾಗಿ, ಪಂಚಪೀಠ ಸಾಕ್ಷಿಯಾಗಿ ಹೇಳ್ತೀನಿ, ಒಂದು ಹೋಟೆಲ್ನು ಅವ್ರಿಗೆ ಯಾರಿಗೂ ಹಾಕ್ಬೇಡ್ರಿ. ನಮ್ಮ ಬೆನ್ನ ಹತ್ರಿ, ನಾವು ತೋರಿಸ್ತೀವಿ.